ಎಲ್ಲರಿಗೂ ರಿಸಲ್ಟ್ ಏಕೆ ಡಿಲೇ ಆಗ್ತಾ ಇದೆ ಅಂತ ತುಂಬಾ ಟೆನ್ಷನ್ ಆಗ್ತಾ ಇತ್ತು ಅಲ್ಲ ಫ್ರೆಂಡ್ಸ್. ಹೌದು, ಸೊ ಹಾಗಾಗಿನೇ ನಾನು ಒಂದು ಅನಲೈಸ್ ಮಾಡಿ ನಿಮಗೆ ಹೋದ ವರ್ಷದ ರಿಸಲ್ಟ್ ಯಾವಾಗ ಬಂದಿತ್ತು, ಹಾಗೆಯೇ ಈ ವರ್ಷ ನಿಮ್ಮ ರಿಸಲ್ಟ್ ಎಕ್ಸ್ಪೆಕ್ಟೆಡ್ ಆಗಿ ಯಾವಾಗ ಬರ್ಬೋದು ಅಂತ ಹೇಳಿ ಒಂದು ನೋಟಿಫಿಕೇಶನ್ ಆಧಾರದ ಮೇಲೆ ಅನಲೈಸಿಂಗ್ ಮಾಡಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಹಾಗಾಗಿ ವಿಡಿಯೋನ ಕೊನೆಯಲ್ಲಿ ನಾನು ನಿಮಗೆ ಒಂದು ಸೀಕ್ರೆಟ್ ಟಿಪ್ಸ್ ಅನ್ನ ಹೇಳ್ತಾ ಇದ್ದೀನಿ. ಹಾಗಾಗಿ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ. ಪ್ಲೀಸ್ ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಹಾಗಿದ್ರೆ ಬನ್ನಿ ಸ್ಟಾರ್ಟ್ ಮಾಡೋದು. ಕೂಡ ರಿಸಲ್ಟ್ಗೋಸ್ಕರ ಕಾಯ್ತಾ ಇದ್ದೀರಾ, ಹಾಗೇನೆ ಮೆಸೇಜ್ ಕೂಡ ಮಾಡ್ತಾ ಇದ್ದೀರಾ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಹೇಳಿ. ಸೊ ಫ್ರೆಂಡ್ಸ್, ನಾನು ನಿಮಗೆ ಒಂದು ಜೆನ್ಯೂನ್ ಅಪ್ಡೇಟ್ ಕೊಡೋದ್ರಿಂದ ಆಫಿಷಿಯಲ್ ವೆಬ್ಸೈಟ್ ಆಧಾರದ ಮೇಲೆನೆ ನಿಮಗೆ ಎಲ್ಲ ಇನ್ಫಾರ್ಮೇಷನ್ಗಳನ್ನು ನೀಡ್ತಾ ಇರ್ತೀನಿ. ಹಾಗಾಗಿ ಇನ್ನೂವರೆಗೂ ಪೋಸ್ಟ್ ಆಫೀಸ್ GDS ವೆಬ್ಸೈಟ್ನಿಂದ ಯಾವುದೇ ತರಹದ ಅಪ್ಡೇಟ್ ಇನ್ನೂ ಬಂದಿಲ್ಲ. ಜಸ್ಟ್ ಅವರು ಎಕ್ಸ್ಪೆಕ್ಟೆಡ್ ಆಗಿ ಹೇಳಿದ್ದಾರೆ ಮಾರ್ಚ್ ಫಸ್ಟ್ ವೀಕ್ ಅಂತ ಹೇಳಿ. ಬಟ್ ರಿಸಲ್ಟ್ ಬಂದೇ ಬರುತ್ತೆ. ನೀವು ಅದಕ್ಕೂ ಮೊದಲು ಎಲ್ಲ ಡಾಕ್ಯುಮೆಂಟ್ಗಳನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಫ್ರೆಂಡ್ಸ್. ಯಾಕಂದರೆ ವಿಡಿಯೋದಲ್ಲಿ ಹೇಳಿದ್ದೀನಿ DV ಕೇವಲ ಒಂದೇ ಟೈಮ್ ಇರೋದು, ಡಾಕ್ಯುಮೆಂಟ್ ವೆರಿಫಿಕೇಶನ್ ಒನ್ ಟೈಮ್ ಅಷ್ಟೇ ಇರೋದು. ಹಾಗಾಗಿ ಎಲ್ಲ ಡಾಕ್ಯುಮೆಂಟ್ಗಳನ್ನು ಕರೆಕ್ಟಾಗಿ ಇಟ್ಕೊಳ್ಳಿ. ಮೇನ್ ಆಗಿ ಯಾವ ಎಲ್ಲ ಡಾಕ್ಯುಮೆಂಟ್ಗಳನ್ನು ಹೇಳಿದ್ದೀನಿ. ಸೊ ಪ್ಲೀಸ್ ಆ ವಿಡಿಯೋಗಳನ್ನು ಹೋಗಿ ನೋಡಿ. ಅದರಲ್ಲಿ ನಿಮಗೆ ಏನೇ ಡೌಟ್ ಬಂದರೂ ಕೂಡ ನೀವು ನನಗೆ ಮೆಸೇಜ್ ಮಾಡ್ಬೋದು, ನಾನು ಅದಕ್ಕೆ ಉತ್ತರಿಸಲಿಕ್ಕೆ ಪ್ರಯತ್ನಿಸ್ತೀನಿ ಫ್ರೆಂಡ್ಸ್. ಹಾಗಿದ್ರೆ ಇವತ್ತಿನ ವಿಡಿಯೋಸ್ ರಿಸಲ್ಟ್ ಡಿಲೇ ಆಗ್ತಾ ಇದೆ. ಹಾಗೆಯೇ ಹೋದ ವರ್ಷ ಮತ್ತು ಈ ವರ್ಷ ಕಂಪೇರ್ ಮಾಡಿದ್ರೆ ಎಷ್ಟು ದಿನದ ಗ್ಯಾಪ್ ಬೀಳತ್ತೆ ಅನ್ನೋದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಹೋದ ವರ್ಷದ ರಿಸಲ್ಟ್ ನೋಡಿದ್ರೆ ಅವರು ಕರೆಕ್ಷನ್ ವಿಂಡೋ ಅಂತ ಕೊಟ್ಟಿದ್ರು 6 to 8 ತನಕ ಕೊಟ್ಟಿದ್ರು. ಅಂತ ಅಂದರೆ 6 ಮಾರ್ಚ್ to 8 ಮಾರ್ಚ್ ತನಕ ಕೊಟ್ಟಿದ್ರು. ಅವರು 3 days ಅಲ್ಲಿ ನಿಮಗೆ ಒಂದು ಕರೆಕ್ಷನ್ ವಿಂಡೋ ಅಂತ ಇತ್ತು. ಅಂತ ಅಂದರೆ ನಿಮ್ಮ ಒಂದು ಅಪ್ಲಿಕೇಶನ್ನಲ್ಲಿ ಏನೇ ಒಂದು ಎರರ್ ಆದರೂ ಕೂಡ, ಅಥವಾ ನಿಮ್ಮ ಹೆಸರಿನಲ್ಲಿ ಅಥವಾ ನಿಮ್ಮ ಫೋನ್ ನಂಬರ್ನಲ್ಲಿ, ಇಮೇಲ್ ಐಡಿಗಳಲ್ಲಿ, ಅಥವಾ ನಿಮ್ಮ ಡಿವಿಷನ್ ಕೂಡ ನೀವು ಚೇಂಜ್ ಮಾಡಬೇಕು ಅಂತ ಅಂದರೂ ಕೂಡ ನಿಮ್ಮ ಒಂದು ಅಪ್ಲಿಕೇಶನ್ ಡೇಟ್ ಮುಗಿದ ಮೇಲೆ ನಿಮಗೆ ಒಂದು ಕರೆಕ್ಷನ್ ವಿಂಡೋ ಅಂತ ಕೊಡ್ತಾರೆ. ಸೊ ಅದರ ಪ್ರಕಾರವಾಗಿ ನೋಡಿದ್ರೆ ಮಾರ್ಚ್ 6 to 8 ತನಕ ಕರೆಕ್ಷನ್ ವಿಂಡೋ ಅಂತ ಕೊಟ್ಟಿದ್ರು ಫ್ರೆಂಡ್ಸ್. 14 days ಗ್ಯಾಪ್ ಬಿಟ್ಬಿಟ್ಟು ಫಸ್ಟ್ ಮೆರಿಟ್ ಲಿಸ್ಟ್ ರಿಸಲ್ಟ್ ಆಧಾರದ ಮೇಲೆ ಎಲ್ಲರೂ ಕೂಡ ನಿಮ್ಗೆ ಹೇಳ್ತಾ ಇದ್ದಾರೆ ಫೆಬ್ರವರಿ 28 ನಿಮ್ಮ ರಿಸಲ್ಟ್ ಬರುತ್ತೆ ಅಂತ ಹೇಳಿ. ಬಟ್ ರಿಸಲ್ಟ್ ಬಂದಿಲ್ಲ ಫ್ರೆಂಡ್ಸ್. ಯಾಕೆ ಡಿಲೇ ಆಗ್ತಾ ಇದೆ? ಅಪ್ಲಿಕೇಶನ್ ಸಲ್ಲಿಸಿದ ಮೇಲೆ ಆ ಒಂದು ಅಪ್ಲಿಕೇಶನ್ಗಳ ವೆರಿಫಿಕೇಶನ್ ನಡೆಯುತ್ತೆ. ಒಂದು ಮೆರಿಟ್ ಮೇಲೆ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಈ ಒಂದು ಪೋಸ್ಟ್ ಆಫೀಸ್ GDS ಜಾಬ್ 10th ಮೆರಿಟ್ ಮೇಲೆ ಇರೋದ್ರಿಂದ ನಿಮ್ಮ ಒಂದು 10th ಮಾರ್ಕ್ಸ್ಗಳನ್ನು ಕೂಡ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಮತ್ತು ನಿಮ್ಮ ಒಂದು 10th ಮಾರ್ಕ್ಸ್ ಕಾರ್ಡ್ ನೀವೆಷ್ಟು ತೊಗೊಂಡಿದ್ದೀರಾ ಅದರ ಆಧಾರದ ಮೇಲೆ ಅಲ್ಲಿ ಎಷ್ಟು ಕಾಂಪಿಟೇಟರ್ಸ್ ಇದ್ದಾರೆ ಅದನ್ನು ಕೂಡ ಅವರು ಕರೆಕ್ಟಾಗಿ ನೋಡಿಕೊಂಡು ಅದಾದ ನಂತರ ನಿಮ್ಮ ಒಂದು ಫಸ್ಟ್ ಮೆರಿಟ್ ಲಿಸ್ಟನ್ನು ಅವರು ಫೈನಲ್ ಅಪ್ರೂವಲ್ಗೆ ಕೊಡ್ತಾರೆ ಫ್ರೆಂಡ್ಸ್. ಸೊ ಅದಕ್ಕಾಗಿಯೇ ನಾನು ಹೇಳ್ತಾ ಇದ್ದೀನಿ, ನೀವು 96 ತೊಗೊಂಡಿದ್ದೀರಾ, 97 ತೊಗೊಂಡಿದ್ದೀರಾ, ಆದರೆ ಕಾಂಪಿಟೇಷನ್ ತುಂಬಾ ಇದೆ. ಹಾಗೆಯೇ SC ST ಇದ್ದವ್ರಿಗೆ ಒಂಚೂರು ಅವಕಾಶ ಇದೆ ಅಂತ ಹೇಳ್ಬೋದು. ಬಟ್ OBC ಇದ್ದವ್ರು ಕೂಡ ಸೆಲೆಕ್ಟ್ ಆಗ್ತೀರಾ, ಆದರೆ ಕಾಂಪಿಟೇಷನ್ ಇರೋದ್ರಿಂದ ಎಲ್ಲ ನಿಮ್ಮ ಒಂದು ರಿಸಲ್ಟ್ ಕಾಂಪಿಟೇಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್. ಹಾಗಾಗಿ ವಿಚಾರ ಮಾಡ್ಲಿಕ್ಕೆ ಹೋಗಬೇಡಿ, ಟ್ರೈ ಮಾಡಿ ಸೆಲೆಕ್ಟ್ ಆಗುತ್ತೆ ಫ್ರೆಂಡ್ಸ್. ಹಾಗೆಯೇ ಅವರು ಮೆರಿಟ್ ಲಿಸ್ಟ್ಗಳನ್ನು 6 ಮೆರಿಟ್ ಲಿಸ್ಟ್ಗಳನ್ನು ಬಿಡ್ತೀನಿ ಅಂತ ಹೇಳಿದ್ದಾರೆ. ನೋಡಿ ಫ್ರೆಂಡ್ಸ್, ಹೋದ ವರ್ಷದ ಒಂದು 13 days ಗ್ಯಾಪ್ ಅನ್ನ ನೋಡಿದ್ರೆ ಈ ವರ್ಷನೂ ಕೂಡ 18 ಮತ್ತು 19 ನಿಮಗೆ ಕರೆಕ್ಷನ್ ವಿಂಡೋ ಅಂತ ಕೊಟ್ಟಿದ್ರು. ಅಂತ ಅಂದ್ರೆ ನಿಮ್ಮ ಒಂದು ಅಪ್ಲಿಕೇಶನ್ ನಲ್ಲಿ ಏನಾದರೂ ತಪ್ಪಾದ್ರೆ ಅದನ್ನ ಕರೆಕ್ಟ್ ಮಾಡ್ಕೊಳ್ಳುವಂತ ವಿಂಡೋ ನಿಮಗೆ 18 ಮತ್ತು 19 ಇತ್ತು. ಸೊ ಅದರ ಆಧಾರದ ಮೇಲೆ ನೋಡಿದ್ರೆ ಇದು ಕೂಡ 13 ದಿನದ ಗ್ಯಾಪ್ ಅಂತಾನೆ ಬೀಳುತ್ತೆ. ಸೊ ನಿಮ್ಮ ಒಂದು ರಿಸಲ್ಟ್ 28ಗೆ ಬರಬೇಕಿತ್ತು, ಆದರೆ ಡಿಲೇ ಆಗಿರೋದ್ರಿಂದ ತುಂಬ ಡಿಲೇ ಆಗೋದಿಲ್ಲ ಫ್ರೆಂಡ್ಸ್. ಈ ಮಾರ್ಚ್ ಫಸ್ಟ್ ವೀಕ್ನಲ್ಲೇ ನಿಮ್ಮ ಒಂದು ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬರೋದು ದೊಡ್ಡ ವಿಷಯ ಅಲ್ಲ, ಆದರೆ ಒನ್ ಟೈಮ್ DV ಇರೋದ್ರಿಂದ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಕರೆಕ್ಟಾಗಿ ಇಟ್ಕೊಳ್ಳಿ. ಯಾಕೆ ಈ ಪಾಯಿಂಟನ್ನು ಒತ್ತಿ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಸೊ ಫ್ರೆಂಡ್ಸ್, ನೀವೆಲ್ಲರೂ ಕೂಡ ಟ್ರೈ ಮಾಡಿದ್ದೀರಾ, ಸೊ ಸೆಲೆಕ್ಟ್ ಆಗ್ತೀನಿ ಅನ್ನೋ ಕನಸನ್ನು ಕೂಡ ಕಂಡಿದ್ದೀರಾ. ಒಂದು ವೇಳೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ನಲ್ಲಿ ರಿಜೆಕ್ಟ್ ಆದರೆ ಮತ್ತೆ ನಿಮಗೆ ಮತ್ತೊಂದು ಅವಕಾಶ ನಿಮಗೆ ಸಿಗೋದಿಲ್ಲ ಫ್ರೆಂಡ್ಸ್. ಹಾಗಾಗಿನೇ ಹೇಳ್ತಾ ಇದ್ದೀನಿ, ಯಾರೆಲ್ಲ ಇನ್ನೂವರೆಗೂ ಡಾಕ್ಯುಮೆಂಟ್ಗಳನ್ನು ಕರೆಕ್ಟಾಗಿ ಇಟ್ಕೊಂಡಿಲ್ಲ, ಸೊ ಪ್ಲೀಸ್ ಹೋಗಿ ಕರೆಕ್ಟಾಗಿ ಇಟ್ಕೊಳ್ಳಿ. ಮತ್ತು ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ನಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ಯಾವ ಡಾಕ್ಯುಮೆಂಟ್ಗಳು ಬೇಕು ಅನ್ನೋದನ್ನು ಕೂಡ ನಾನು ವಿಡಿಯೋ ಮಾಡಿ ಹೇಳಿದ್ದೀನಿ. ಸೊ ಆ ವಿಡಿಯೋ ಯಾರು ನೋಡಿಲ್ಲ ಪ್ಲೀಸ್ ಹೋಗಿ ಒಮ್ಮೆ ಚೆಕ್ ಮಾಡಿ. ಲಿಂಕ್ ಅನ್ನು ಕೂಡ ನನ್ನ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಕೊಟ್ಟಿರ್ತೀನಿ ಫ್ರೆಂಡ್ಸ್. ವರ್ಷದ 13 days ಗ್ಯಾಪ್ ಮತ್ತು ಈ ವರ್ಷದ 13 days ಗ್ಯಾಪ್ ನೋಡಿದ್ರೆ ನಿಮ್ಮ ಒಂದು ರಿಸಲ್ಟ್ ಫಸ್ಟ್ ವೀಕ್ ಆಫ್ ಮಾರ್ಚ್ ನಲ್ಲಿನೇ ಬರುತ್ತೆ ಫ್ರೆಂಡ್ಸ್. ಸೊ ನಿಮ್ಮ ಒಂದು ರಿಸಲ್ಟ್ 10 ಒಳಗಡೆನೆ ಬರ್ಬೋದು, ಎಕ್ಸ್ಪೆಕ್ಟೆಡ್ ಆಗಿ ಹೇಳ್ತಾ ಇದ್ದೀನಿ. ಹಾಗೆಯೇ ಈ ವಿಡಿಯೋ ನಿಮಗೆ ಸ್ವಲ್ಪ ಆದ್ರೂ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಈ ಒಂದು ಚಾನೆಲ್ನಲ್ಲಿ GDS ಸಂಬಂಧಪಟ್ಟಂತಹ ಎಲ್ಲ ಅಪ್ಡೇಟ್ಸ್ಗಳಾಗಿರ್ಬೋದು ಮತ್ತು ಯೂಟ್ಯೂಬ್ಗೆ ರಿಲೇಟೆಡ್ ಆಗಿರುವಂತಹ ಅಪ್ಡೇಟ್ಗಳಾಗಿರ್ಬೋದು ಎಲ್ಲ ಒಂದು ಇದೇ ಒಂದು ಚಾನೆಲ್ನಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಹಾಗಾಗಿ ಚಾನೆಲ್ಗೆ ಕನೆಕ್ಟ್ ಆಗಿರಿ. ಮತ್ತೆ ಮುಂದೆ ಸಿಗೋಣ. ಅಲ್ಲಿವರೆಗೂ ಬಾಯ್.